ನಮಸ್ಕಾರ ಸ್ನೇಹಿತರೆ, ಯೇಸುವೆ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಬೆಂಗಳೂರಿನ ಕತ್ರಿಗುಪ್ಪೆನಲ್ಲಿರೋ ವಿದ್ಯಾಪೀಠ ಗೆ ಹೋಗಿದ್ದೆ. ಅಲ್ಲಿದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದಿದ್ದೆ, ತೋರಿಸ್ತಾ ಇದ್ದೀನಿ. ನೋಡಿ, ಇದು ವಿಶ್ವೇಶತೀರ್ಥರು, ಪೇಜಾವರ ಮಠ, ಉಡುಪಿಯ ವಿಶ್ವೇಶತೀರ್ಥರು ಇದನ್ನು 1956ರಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದಂತೆ. ಅವರು ಆವಾಗ ಎಲ್ಲ ಕಾಲ್ನಡಿಗೆನಲ್ಲೇ ಹೋಗಿಬಿಟ್ಟು ದುಡ್ಡನ್ನೆಲ್ಲ ಸಂಗ್ರಹ ಮಾಡಿ 7,000 ರೂಪಾಯಲ್ಲಿ 3.5 ಎಕರೆ ಜಮೀನನ್ನು ತೊಗೊಂಡ್ಬಿಟ್ಟು ಇಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದು ಅಂತ ಹೇಳ್ತಾರೆ. ಸೊ ನೋಡಿ, ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಂಟ್ರ್ ಆದ ತಕ್ಷಣ ನಮಗೆ ವಿದ್ಯಾಪೀಠದ ಎಂಟ್ರ್ ಆಗ್ತಿದ್ದಂಗೆ ಪಕ್ಕದಲ್ಲಿ ವಧುವರ ಇದು ಮದುವೆ ಎಲ್ಲ ಹೋಗಿ ನೋಡ್ಬೋದು. ವಧುವರರದ್ದು ಒಂದು ಕೇಂದ್ರ ಇದೆ, ಸೊ ವಿವಾಹ ಕೇಂದ್ರ. ಸೊ ಪಕ್ಕದಲ್ಲೇ ಲೈಬ್ರರಿ ಇದೆ. ಆ ಲೈಬ್ರರಿಲಿ ಸುಮಾರು 20,000 ಬುಕ್ಸು ಇದೆ ಅಂತೆ. ಇದೆಲ್ಲ ಗುರುಕುಲಗಳು. ಅಲ್ಲಿ ತೋರಿಸಿದ್ವಲ್ಲ, ಅಲ್ಲಿ ಸುಮಾರು 350 ಸ್ಟೂಡೆಂಟ್ಸ್ ಇರ್ತಾರೆ. ಅವರಿಗೆ ಊಟ ವಸತಿ ಎಲ್ಲ ಇಲ್ಲಿ ಫ್ರೀಯಾಗಿ ಸಿಗತ್ತೆ. ಪ್ರತಿ ವರ್ಷ ಒಂದು 55 ಹತ್ತತ್ರ ಸ್ಟೂಡೆಂಟ್ಸನ್ನು ತಗೊಳ್ತಾರಂತೆ. ಅವರು ಇಲ್ಲಿ ಪೌರೋಹಿತ್ಯ, ಆಮೇಲೆ ಸಾಂಸ್ಕ್ರಿಟ್ ಫಸ್ಟ್ ಕಲಿತಾರೆ. ಹಾಗೆ ಶಾಸ್ತ್ರಗಳು, ವೇದ ಎಲ್ಲ ಅಧ್ಯಯನ ಮಾಡಿ ಮುಂದೆ ಪೌರೋಹಿತ್ಯ ಟೀಚರ್ಸ್ ಆಗಿ ಹೋಗ್ಬೋದು. ಸೊ ಇಲ್ಲಿ ನೋಡಿ, ಎಂಟ್ರಾದ ತಕ್ಷಣ ಎಷ್ಟು ಒಂಥರ ದೈವಿಕ ಕಳೆಗಳು, ಒಂಥರ ಮಂತ್ರಗಳು ಕೇಳಿಸ್ತಿರುತ್ತೆ, ಭಕ್ತಿಗೀತೆಗಳು ಪ್ರೋಗ್ರಾಮ್ಸ್ ನಡೀತಾನೆ ಇರುತ್ತೆ. ಸೊ ಅದೆಲ್ಲ ಕೇಳುತ್ತೆ. ಒಳಗಡೆ ಎಂಟ್ರಾದ ತಕ್ಷಣ ನಮಗೆ ಮೇನ್ ಕಾಣೋದು ಫಸ್ಟು ಕೃಷ್ಣದೇವರು, ಈ ಕಡೆ ವಾದಿರಾಜ ಮಧ್ವಾಚಾರ್ಯರು, ಹಾಗೆ ರಾಘವೇಂದ್ರ ಸ್ವಾಮಿಗಳು ಅಷ್ಟೂ ಸಹ ಇಲ್ಲಿ ಮೇನ್ ಎಂಟ್ರಾದ ತಕ್ಷಣ ಗರ್ಭಗುಡಿಗಳಿದ್ದಾವೆ. ಅದನ್ನೆಲ್ಲ ನಾವು ದರ್ಶನ ಮಾಡಿಕೊಂಡು, ಕೃಷ್ಣದೇವರಂತೂ ತುಂಬ ಚೆನ್ನಾಗಿದೆ. ಹಾಗೆ ಸುತ್ತಾಕ್ಲಿಕ್ಕೆ ವಿಶಾಲವಾದ ಪ್ರಾಂಗಣ ನೋಡಿ, ಎಷ್ಟು ಒಂಥರ ಕ್ಲೀನಾಗಿ ನೀಟಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ, ದೊಡ್ಡದು. ಮತ್ತು ಇವತ್ತು ಸ್ವಲ್ಪ ಕಡಿಮೆ, ಬೇರೆ ದಿನ ಇನ್ನೂ ತುಂಬ ಜನ ಇರ್ತಾರೆ. ಇಲ್ಲಿ ವಿಶ್ವೇಶತೀರ್ಥರ ವೃಂದಾವನ ಸಹ ಇದೆ. 2019ನಲ್ಲಿ ಕಟ್ಟಿರೋದದು. ಇಲ್ಲಿ ಹಿಂದುಗಡೆ ಬಂದರೆ ದುರ್ಗಾದೇವಿ ತುಂಬ ಚೆನ್ನಾಗಿದೆ ವಿಗ್ರಹ, ಪುಟ್ಟದಾಗಿ ಆದರೂ ತುಂಬ ಚೆನ್ನಾಗಿದೆ. ಆ ಕಡೆಯಿಂದ ಹೊರಗೆ ಬಂದಾಗ ಅಶ್ವತ್ಥ ವೃಕ್ಷದ ಇಲ್ಲಿ ಎಲ್ಲ ಈ ಥರ ಏನು ದಾನ ಮಾಡಿದರೆ ಏನು ಒಳ್ಳೆಯದು ಅನ್ನೋದೆಲ್ಲ ಮಾಹಿತಿ ಇದೆ. ಹಾಗೆ ಎಲ್ಲ ನವಗ್ರಹಗಳಿಗೆ ಸಂಬಂಧಪಟ್ಟ ಎಲ್ಲ ಗಿಡಗಳು ಸಹ ಇಲ್ಲಿ ಅಶ್ವತ್ಥ ವೃಕ್ಷನ ಪ್ರದಕ್ಷಿಣೆ ಮಾಡಿದರೆ ನಮಗೆ ಸಿಗತ್ತೆ. ಪಕ್ಕದಲ್ಲೇ ನಾಗದೇವರ ಸನ್ನಿಧಿ ಇದೆ. ಅಲ್ಲಂತೂ ಯಾವಾಗಲೂ ಏನಾದರೂ ಪೂಜೆ ನಡೀತಾನೇ ಇರುತ್ತೆ, ಹೋಮ ಹವನಗಳು ಏನಾದರೂ ಇಲ್ಲಿ ಪ್ರತಿದಿನ ನಡೀತಿರುತ್ತೆ. ಆಶ್ಲೇಷ ಬಲಿಯಾಗಿದೆ ನಾವು ದಿನ. ಸೊ ಪಕ್ಕದಲ್ಲಿ ರುದ್ರದೇವರಿದ್ದಾರೆ. ಒಟ್ಟಿನಲ್ಲಿ ಈ ವಿದ್ಯಾಪೀಠ ತುಂಬ ಚೆನ್ನಾಗಿದೆ. ಖಂಡಿತ ನೀವು ಸಹ ಹೋಗಿ ಅಲ್ಲಿ ವಿಸಿಟ್ ಮಾಡಿ. ಹಾಗೆ ಯೇಸುವೆ ಪ್ರಪಂಚನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.